ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಇವತ್ತು ನಡೆದ ಘಟನೆಗೆ ಕಂದ ನಾನು ನಿನಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಅದೇನೆಂದರೆ, ಇವತ್ತು ನೀನು ಎಂಥವರ ಸವಾಸದಿಂದ ಇವತ್ತು ಏನು ಅನುಭವ ಆಗಿದೆ ಅಂತ ಗೊತ್ತಾಯ್ತಲ್ಲ. ಹೌದು, ಮನೆ ಹಾಳು ಮಾಡೋರ ಜೊತೆಗೆ ಸೇರಿಕೊಂಡ್ರೆ ಖಂಡಿತವಾಗ್ಲೂ ಅವರಿಂದ ಒಳ್ಳೆಯದನ್ನು ಅಪೇಕ್ಷೆ ನಾವು ಪಡೋ ಹಾಗಿಲ್ಲ. ನಿನಗೂ ಕೂಡ ಅಂಥದ್ದೇ ಕಲಿಸಿರುತ್ತಾರೆ ಅಂತ ಜನ ನಿನ್ನನ್ನು ದೂರ ಇಟ್ಟಿದ್ದಾರೆ, ಹೌದಲ್ವಾ? ಕುಳಿತುಕೊಂಡು ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ನೋಡು. ಅದಕ್ಕಾಗಿ ಇದನ್ನು ಹೇಳ್ತಾ ಇದ್ದೇನೆ. ಒಂದು ಸರ್ತಿ ಶಿವ ನಾರದ ಮಹರ್ಷಿಗೆ ಹೇಳಿದ್ನಂತೆ, ಒಳ್ಳೆಯವರ ಸಹವಾಸ ಮಾಡಿದರೆ ಏನು ಫಲ, ಅದು ಈ ಪ್ರಶ್ನೆಗೆ ಉತ್ತರ ನನಗೂ ಕಂಡುಹಿಡಿಯೇ ಅಂತ. ಆಯಿತು ತಂದೆ ಅಂತಂದು ಎಲ್ಲ ಕಡೆಯೂ ಸಂಚಾರಕ್ಕಾಗಿ ತ್ರಿಲೋಕ ಸಂಚಾರ ಮಾಡುತ್ತಾ ಬಂದರು ನಾರದ ಮುನಿಗಳು. ಬಂದಾಗ ಅಲ್ಲಿ ಒಂದು ಸಗಣಿ ಅಂದರೆ ಗೊತ್ತಲ್ಲ, ಆಕಳ ಗೊಮ್ಮಯ. ಅಲ್ಲಿ ಆ ಸಗಣಿಯಲ್ಲಿ ಒಂದು ಹುಳ ಇತ್ತು. ಅದು ನೋಡಿದರೆ ಯಾರೂ ಅದನ್ನು ಇಷ್ಟನೂ ಪಡೋದಿಲ್ಲ. ಮುಟ್ಟಿದರೆ ನಮ್ಮ ಕೈ ಎಲ್ಲಿ ಹೊಲಸಾಗಿರುತ್ತದೋ ಅಂತ ಅದನ್ನು ಮುಟ್ಟದೇ ಇರುವಂಥ ಜನ ತುಂಬ ಇದ್ದಾರೆ. ಹಾಗಾಗಿ ಸಗಣಿ ಹುಳಕ್ಕೆ ಕೇಳ್ತು, ನೀನು ಒಳ್ಳೆಯದರ ಸಹವಾಸ ಮಾಡಿದರೆ ಹೇಗೆ ಅಂತಂದು. ಅದು ನಾರದರು ನೋಡಿದ ತಕ್ಷಣವೇ ಸತ್ತೇ ಹೋಯಿತು. ಅದಾದ ಮೇಲೆ ನಾರದರಿಗೆ ತುಂಬ ಭಯ ಆಯಿತು ಮತ್ತೇನು ಮಾಡೋದು ಅಂತಂದು ಮತ್ತೆ ಪುನಃ ಒಂದು ಗಿಳಿ ಹತ್ರ ಬಂತು. ಗಿಳಿ ಹತ್ರ ಬಂದಾಗ, ನೀನು ಒಳ್ಳೆಯದರ ಸಹವಾಸ ಅದೇ ತಾನೇ ಗಿಳಿ 2 ಮೊಟ್ಟೆಗಳನ್ನು ಹಾಕಿ ಕಾವು ಕೊಡ್ತಾ ಇತ್ತು. ಆ ಗಿಳಿ ಹತ್ರ ಹೋಗಿ, ನೀನು ಒಳ್ಳೆಯ ವ್ಯಕ್ತಿಗಳು ಅಥವಾ ಒಳ್ಳೆಯವರ ಸಹವಾಸ ಮಾಡಿದರೆ ಏನು ಫಲ ಸಿಗುತ್ತದೆ, ಈ ಪ್ರಶ್ನೆಗೆ ನನಗೆ ಉತ್ತರ ಕೊಡು, ಯಾರೂ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲಿದ್ದ ಮೊಟ್ಟೆ ಒಡೆದು ಸಿಡಿದು ಸತ್ತೇ ಹೋಯಿತು. ಅದಾದ ಮೇಲೆ ಇನ್ನೂ ಭಯ ಬಂತು ನಾರದ ಮುನಿಗಳಿಗೆ. ಆದರೆ ಪರಮಾತ್ಮ ಹೇಳಿದ್ದಂಥದ್ದು ನಾನು ಪಾಲಿಸಲೇಬೇಕು ಅಂತ ಗೋಮಾತೆಯ ಬಳಿಗೆ ಬಂದರು. ಗೋಮಾತೆ ಅದೇ ತಾನೇ ಒಂದು ಕರುವಿಗೆ ಜನನ ಕೊಟ್ಟಿದ್ದರು. ಗೋಮಾತೆ ಹತ್ರ ಹೋಗಿ, ಗೋಮಾತೆ, ಒಳ್ಳೆಯವರ ಸಹವಾಸ ಮಾಡಿದರೆ ಏನು ಫಲ, ದಯವಿಟ್ಟು ನನಗೆ ಹೇಳಿ, ಯಾರೂ ನನಗೆ ಉತ್ತರ ಕೊಡ್ತಾ ಇಲ್ಲ ಅಂದಾಗ ಗೋಮಾತೆ ಹೇಳಲು ಪ್ರಾರಂಭ ಮಾಡಬೇಕು ಅನ್ನೋದ್ರೊಳಗೇ ಆ ಕರು ಸತ್ತೇ ಹೋಯಿತು. ಕರು ಸತ್ತೋಗಿದ್ದು ನೋಡಿ ಗೋಮಾತೆಗೆ ತುಂಬ ದುಃಖದಿಂದಿತ್ತು. ಆವಾಗ ನಾರದ ಮುನಿಗಳು ಪರಮಾತ್ಮ ಏನು ಮಾಡಿದ್ರಿ, ಇದನ್ನು ಗೋಹತ್ಯೆ ದೋಷವು ನನಗೆ ಬಂದುಬಿಡ್ತಲ್ಲ, ಏನು ಮಾಡೋದು ಅಂತ ಚಿಂತೆಯಲ್ಲಿದ್ದರು. ಆವಾಗೂ ಕೂಡ ಏನು ಮಾಡೋದು, ಆಯಿತು ಮತ್ತೊಂದು ಕಡೆ ಮನುಷ್ಯನ ಹತ್ರ ಹೋಗಿ ನಾವು ಪ್ರಶ್ನೆ ಕೇಳೋಣ ಅಂತ ಹೇಳಿ ಮನುಷ್ಯನ ಹತ್ರ ಹೋದಾಗ ಅಲ್ಲಿ ಅದೇ ತಾನೇ ರಾಜನ ಪತ್ನಿ ತುಂಬು ಗರ್ಭಿಣಿ, ಅವಳು ಒಂದು ಮಗುವಿಗೆ ಜನನ ಕೊಡ್ತಾ ಇದ್ಲು. ಜನನ ಕೊಟ್ಟಾಯಿತು. ಅದೇ ಸಮಯಕ್ಕೆ ನಾರದ ಮುನಿಗಳನ್ನು ನೋಡಿ ಇದ್ದಂಥ ಜನಗಳೆಲ್ಲ ಖುಷಿಯಿಂದ ನಾರದ ಮಹರ್ಷಿಗಳು ಬಂದಿದ್ದಾರೆ ಅಂತಂದು ತುಂಬ ಆತ್ಮೀಯತೆಯಿಂದ ಗೌರವದಿಂದ ಅವರನ್ನು ಆಧಾರದಿಂದ ಬರಮಾಡಿಕೊಂಡರು. ಜೊತೆಗೆ ಮಗುವಿನ ಹತ್ರ ಕರೆದುಕೊಂಡು ಹೋದರು. ಆವಾಗ ರಾಜ ಮತ್ತು ರಾಜನ ಪತ್ನಿಗೆ ನಾರದ ಮಹರ್ಷಿಗಳು ಕೇಳಿದರು, ಒಳ್ಳೆಯವರ ಸಹವಾಸ ಮಾಡಿದರೆ ಏನಾಗುತ್ತದೆ ಅಂತ. ಈ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ, ನನಗೆ ಇದನ್ನು ಉತ್ತರ ತೆಗೆದುಕೊಂಡೇ ಹೋಗಬೇಕೆಂದು ಪರಮಾತ್ಮನ ಆಜ್ಞೆಯಾಗಿದೆ ಅಂದಾಗ ಅವರು ಮಾತನಾಡೋಕ್ಕಿಂತ ಮುಂಚೆನೇ ಆ ಶಿಶು ಮಾತನಾಡಿತ್ತು. ನಾರದ ಮುನಿಗಳೇ, ಒಳ್ಳೆಯವರ ಸಹವಾಸ ಮಾಡಿದರೆ ಒಳ್ಳೆಯದೇ ಆಗುತ್ತದೆ. ಸಾಕ್ಷಿಯಾಗಿ ನಾನೇ ರಾಜನ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ, ರಾಜನ ಮಗನಾಗಿ ಮೆರೆಯುತ್ತೇನೆ. ಯಾಕೆ ನೀ ಈ ಮಾತು ಹೇಳ್ತಾ ಇದ್ದೆ ಅಂದಾಗ, ಸಗಣಿ ಹುಳ ಆಗಿದ್ದೆ ನಾನು, ಪಾಪಗ್ರಸ್ತನಾಗಿ ನಿಮ್ಮನ್ನು ನೋಡಿ ಮತ್ತೆ ಪುನರ್ಜನ್ಮ ಪಡೆದೆ ಗಿಳಿಯಾಗಿನೂ ಅಲ್ಲಿ ಆಯುಸ್ಸು ಕಡಿಮೆ ಆಗಿದ್ರು ಕಾರಣ ಏನೋ ಒಂದು ಇಷ್ಟಾದರೂ ನನ್ನ ಪಾಪಕರ್ಮ ಮುಗೀತಲ್ಲ ಅಂತ ಅಂದುಕೊಂಡೋದ್ರಲ್ಲೇ ಮತ್ತೆ ನಿಮ್ಮ ಪುನಃ ದರ್ಶನವಾಯಿತು, ಅಲ್ಲೂ ಸತ್ತು ಹೋದೆ. ಆಯಿತು, ಇನ್ನು ಗೋಮಾತೆ ಗರ್ಭದಲ್ಲಿ ಹುಟ್ಟಿದೆ, ಆಯಿತು ನನಗೆ ಇನ್ನು ಮನುಷ್ಯ ಜನ್ಮ ಸಾಧ್ಯವಿಲ್ಲ ಅಂದುಕೊಂಡು ಗೋಮಾತೆಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದೆ. ಅಲ್ಲಿ ನನ್ನ ಆಯುಸ್ಸು ಎಷ್ಟಿದೆಯೋ ಅಷ್ಟು ಮುಂದೆ ಮಾಡೋಣ, ಒಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡಿಕೊಳ್ಳೋಣ, ಗೋಮಾತೆ ಹೊಟ್ಟೆಯಲ್ಲಿ ಹುಟ್ಟೋದೇ ಒಂದು ಮಹಾಭಾಗ್ಯ ಅಂತ ತಿಳಿದುಕೊಂಡಿದ್ದೆ. ಅಲ್ಲಿಯೂ ಕೂಡ ನನ್ನ ಪುನರ್ಜನ್ಮವಾಯಿತು. ಈಗ ರಾಜನ ಮಗನಾಗಿ ಜನಿಸಿದ್ದೇನೆ ಅಂದರೆ ಎಲ್ಲಿ ನಿಮ್ಮ ಬರೇ ದರ್ಶನ ಮಾತ್ರದಿಂದನೇ ನನ್ನ ಪಾಪಕರ್ಮಗಳೆಲ್ಲ ಸುಟ್ಟು ಹೋಗಿ ನಾನು ಪವಿತ್ರನಾಗಿ ಮತ್ತೆ ಪುನರ್ಜನ್ಮ ಹುಟ್ಟಿ ಇವತ್ತು ರಾಜನ ಮಗನಾಗಿ ಮೆರೆಯುವಂಥ ಕಾಲ ಬಂದಾಗಿದೆ. ಇದೇ ಅಲ್ವಾ ಒಳ್ಳೆಯವರ ಸಹವಾಸದಿಂದ ಆಗುವಂಥ ಪುಣ್ಯದ ಕೆಲಸ ಅಂತ.
ಅವಾಗ ನಾರದ ಮುನಿಗಳಿಗೆ ಏನು ಹೇಳಲು ತೋಚದೆ ಪರಮಾತ್ಮನ ಅಲ್ಲಿಗೆ ಹೋದರು. ಅವಾಗ ಶಿವ ಹೇಳುತ್ತಾನೆ, ನೋಡು, ನಮ್ಮ ಸುತ್ತಮುತ್ತಲಿನ ಜನ ಯಾವ ರೀತಿ ಇರುತ್ತಾರೆ, ನಮ್ಮ ವ್ಯಕ್ತಿತ್ವ ಅದೇ ರೀತಿ ಇರುತ್ತದೆ ಅಂತ. ಅರ್ಥ ಆಯ್ತಲ್ಲ ಕಂದ ಏನು ಹೇಳ್ತಾ ಇದ್ದೇನಂತ.